ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಪೇಟೆಗೆ ಹೋಗೋದಕ್ಕಿತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಬೆಳಗ್ಗಿನ ಕೆಲಸ ಎಲ್ಲ ಮುಗಿಯಿತು. 11 ಗಂಟೆ ಆಯಿತು. ಇಲ್ಲಿ ತನಕ ಮನೆ ಕೆಲಸನೇ ಇರುತ್ತೆ ಫ್ರೆಂಡ್ಸ್. ಹೊರಗಡೆ ಎಲ್ಲಿಯಾದರೂ ಹೋಗಬೇಕು ಅಂತ ಹೇಳಿದರೆ 11 ಗಂಟೆ ಅಲ್ಲದೆ ನನಗೆ ಹೊರಡೋದಕ್ಕೇನಾಗಲ್ಲ. ಬೆಳಿಗ್ಗೆ ತಿಂಡಿ ಮುಗಿಸಿ ಆಮೇಲೆ ಕ್ಲೀನಿಂಗ್ ಕೆಲಸ ಇರತ್ತಲ್ವ. ಮನೆ ಕೆಲಸ ಎಲ್ರಿಗೂ ಗೊತ್ತಿರತ್ತೆ, ಎಲ್ಲ ಹೆಣ್ಮಕ್ಳು ಮಾಡುವಂಥದ್ದೇ. ಸೊ ಆದರೂ ಮಾಡಲೇಬೇಕಲ್ವ, ಅದನ್ನೆಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ. ಟೈಮ್ 11 ಗಂಟೆ ಆಯಿತು. ವೈಶಾಲಿ ಬರ್ತಾ ಇದ್ದಾಳೆ ನನ್ನ ಜೊತೆ. ಇವತ್ತು ಏನೋ ಆಫರ್ ಎಲ್ಲ ಹಾಕಿದ್ದಾರೆ ನಮ್ಮ ಉಜಿರೆಯ ಅಮೃತ ಶಾಪಲ್ಲಿ, ಮತ್ತು ಮಹಾವೀರದಲ್ಲಿ ಕೂಡ ಹಾಕಿದ್ದಾರೆ. ಕೆಲವೊಂದು ಶಾಪಲ್ಲಿ ಹಾಕಿದ್ದಾರೆ. ಒಂದ್ಸಲ ಎಲ್ಲ ಕಡೆ ಹೋಗಿಬಿಟ್ಟು ನೋಡ್ಕೊಂಡು ಬರೋಣ, ವಿಸಿಟ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು, ಹೇಗಿದೆ ಕಲೆಕ್ಷನ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ. ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ಈ ಥರ ಆಫರ್ಗಳನ್ನು ಹಾಕ್ತಾ ಇರ್ತಾರೆ. ಡಿಸ್ಕೌಂಟ್ ಮೇಲೆ ಅಂತ ಅಂದ್ಬಿಟ್ಟು ಆಫರ್ ಹಾಕ್ತಾ ಇರ್ತಾರೆ. ಒಂದು ಸಲ ಹೋಗಿಬಿಟ್ಟು ಇಷ್ಟ ಆದರೆ ಏನಾದರೂ ಸಿಕ್ಕಿದ್ರೆ ತೊಗೊಂಬರ್ತೀವಿ, ಇಲ್ಲ ಅಂತ ಹೇಳಿದರೆ ಇಲ್ಲ. ಈ ಥರ ಇರುತ್ತೆ. ಓಕೆ, ಇವಾಗ ಹೊರಟಿದ್ದೀನಿ. ಹೊರಗಡೆ ಜೋರು ಮಳೆ ಬರ್ತಾ ಇದ್ರೂ ಒಳಗಡೆ ಸೆಕೆ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಈ ಕೀ ಇದೆಯಲ್ವಾ, ಕೀ ಹುಡ್ಕೋದೇ ದೊಡ್ಡ ಕೆಲಸ ನಮಗೆ. ಮನೆ ಕೀ ಇರ್ಬೋದು, ಮತ್ತು ನನ್ನ 2 ವೀಲರ್ ಕೀ ಇರ್ಬೋದು. ಇದನ್ನು ಹುಡ್ಕೋದಕ್ಕೇ ಒಂದು 5 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ನನಗೆ. ಎಲ್ಲರೂ ಯೂಸ್ ಮಾಡ್ತೀವಲ್ವಾ, ಕೀ ಕೂಡ ಅಷ್ಟೇ. ನಾನು ಓಪನ್ ಮಾಡ್ತೀನಿ ಡೋರು, ನನ್ನ ಮಗ ಓಪನ್ ಮಾಡ್ತಾನೆ, ನನ್ನ ಮಗಳು ಓಪನ್ ಮಾಡ್ತಾಳೆ. ನಾವು ಯಾರಾದರೂ ಇಲ್ಲದೆ ಇದ್ದಾಗ ಅವರೆಲ್ಲ ಓಪನ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮ್ನಲ್ಲಿ ಅವರು ಕೀನ ತೆಗೆದು ಎಲ್ಲೆಲ್ಲಿ ಹಾಕ್ತಾರೆ. ನಾನಾದರೆ ಒಂದೇ ಪ್ಲೇಸ್ ಇದೆ ನಂದು ಕೀ ಇಡುವಂಥದ್ದು. ಸೊ ಅಲ್ಲೇ ಇಡ್ತೀನಿ. ನನ್ನ ಮಕ್ಕಳು ಎಲ್ಲೆಲ್ಲಿ ಬಿಸಾಡ್ಬಿಡ್ತಾರೆ. ಆಮೇಲೆ ನನ್ನ 2 ವೀಲರ್ ಕೂಡ ಅಷ್ಟೇ. ನನ್ನ ಹಸ್ಬೆಂಡ್ ತೊಗೊಂಡು ಹೋಗ್ತಾರೆ, ನನ್ನ ಮಗ ತೊಗೊಂಡು ಹೋಗ್ತಾನೆ. ಈ ಥರ ಅವ್ರು ತೊಗೊಂಡು ಹೋದಾಗ ಅವ್ರ ಕೀನ ಒಳಗಡೆ ತಂದು ಎಲ್ಲಿಯಾದರೂ ಅವರಿಗೆ ಬೇಕಾದಂಥ ಜಾಗದಲ್ಲಿ ಹಾಕ್ಬಿಡ್ತಾರೆ. ಹೀಗೆ ಎಲ್ಲಿಯಾದರೂ ಹೋಗಬೇಕಿದ್ರೆ ಕೀ ಹುಡ್ಕೋದೆ ದೊಡ್ಡ ಕೆಲಸ. ಬಾಗಿಲೆಲ್ಲ ತುಂಬ ಟೈಟ್ ಆಗ್ತಾಯಿದೆ ಇವಾಗ, ಅಂದರೆ ಮಳೆಗಾಲಕ್ಕೆ ಸ್ವಲ್ಪ ಹೀಗೇನೆ ಅಲ್ವಾ. ಸೊ ಹೊರಗಡೆ ಇದೆ. ಈಗ ಜಸ್ಟ್ ಮಳೆ ಬಂದು ನಿಂತದಷ್ಟೇ. ಇನ್ನು ವಾಪಸ್ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಹೋಗಿ ಬರೋಣ ಅಂತ ನನ್ನ 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ಒಂದರಲ್ಲೇ ಹೋಗೋಣ ಅಂತ ಹೇಳಿದೆ ನಾನು. 2 ಗಾಡಿ ಬೇಡ ಅಂತ ಅಂದ್ಬಿಟ್ಟು. ಅವಳ ಹತ್ರ ಕೂಡ ಇದೆ, ಆದರೆ ಸುಮ್ಮನೆ ಕಷ್ಟ ಆಗುತ್ತೆ ಈ ಮಳೆಗಾಲಕ್ಕೆ. 2 ಗಾಡಿನ ಪಾರ್ಕಿಂಗ್ ಮಾಡಿಕೊಂಡು ಒಂದೇ ಕಡೆ ಪಾರ್ಕ್ ಮಾಡ್ತೀವಿ. ಅಂದರೆ ಒಟ್ಟಿಗೆ ಹೋಗೋದ್ರಿಂದ ಒಂದೇ ಕಡೆ ಪಾರ್ಕ್ ಮಾಡ್ತೀವಿ. ಜಾಗ ಇಲ್ಲದೆ ಇದ್ರೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಒಂದೇ ಗಾಡಿಯಲ್ಲಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಇಟ್ಟಿರುವಂಥ ಲಂಚ್ ಬಾಕ್ಸ್ ನೋಡಿ. ಅಷ್ಟು ಗಡಿಬಿಡಿನಲ್ಲಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಇವರಿಗೋಸ್ಕರ ಅಂತ ಅಂದ್ಬಿಟ್ಟು ಈ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತೀನಲ್ವ. ನಮಗೆ ಏನು ಹೇಳಿ ನಮ್ಮ ಹೆಣ್ಮಕ್ಳ ಅವಸ್ಥೆಗೆ ಅದನ್ನು ಬಿಟ್ಟು ಹೋಗೋದು ನೋಡಿ. ಈ ಥರ ಎಲ್ಲ ಅಡುಗೆ ಮಾಡಿಬಿಟ್ಟು ತುಂಬಿಸಿಟ್ಟಿದ್ದೀನಿ, ಅಲ್ಲೇ ಬಿಟ್ಟೋಗಿದ್ದಾರೆ. ಇವಾಗ ನೋಡಿದೆ ನಾನು, ಈಗ ಜಸ್ಟ್ ನೋಡಿ ಕಾಲ್ ಮಾಡಿದೆ. ಲಂಚ್ ಬಾಕ್ಸ್ ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಹೌದು ಮರ್ತೋಯ್ತು ಅಂತ ಹೇಳ್ತಾರೆ. ಇನ್ನೇನು ಮಾಡಲಿ, ನಾನಾದರೂ ಹೋಗಿ ಕೊಡೋಣ ಅಂತ ಹೇಳಿದರೆ ತುಂಬ ದೂರ ಇದೆ. ಸೊ ಹಾಗಾಗಿ ನನಗೆ ಬೇರೆ ಸ್ವಲ್ಪ ಕೆಲಸ ಎಲ್ಲ ಇರೋದ್ರಿಂದ ಕೊಡೋದು ಕಷ್ಟ ಆಗುತ್ತೆ. ಮನೇಲಿ ಇದ್ದಿದ್ದರೆ ಕೊಟ್ಟು ಕಳಿಸ್ತಾ ಇದ್ದೆ. ನನ್ನ ಮಗ ಕೂಡ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ. ಸೊ ಹಾಗಾಗಿ ಕೊಡೋದಕ್ಕಾಗಲ್ಲ. ಹೊರಗಡೆ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಅದನ್ನು ನಾನು ಬಂದು ಮಧ್ಯಾಹ್ನ ಊಟ ಮಾಡ್ತೀನಿ. ಓಕೆ, ಇವಾಗ ಹೋಗ್ತೀವಿ. ಅಲ್ಲಿ ಸ್ವಲ್ಪ ಆದರೆ ವಿಡಿಯೋ ಮಾಡ್ತೀನಿ, ಹೇಗಿದೆ ಕಲೆಕ್ಷನ್ ಅಂತ ನಿಮಗೆ ಕೂಡ ತಿಳಿಸ್ತೀನಿ. ಓಕೆನಾ? ಆಫರ್ ಹಾಕಿರುವಂಥ ಶಾಪ್ಗಳಿಗೆ ಹೋಗಿ ನೋಡಿ ಬಂದ್ವಿ. ನಾವು ಯಾವುದೇ ರೀತಿಯಾದಂಥ ಪರ್ಚೇಸ್ ಮಾಡಿಲ್ಲ ಅಲ್ಲಿ, ಯಾಕೆಂತ ಹೇಳಿದ್ರೆ ಅಷ್ಟೊಂದು ಇಷ್ಟ ಆಗಿಲ್ಲ ನಮಗಿಬ್ರಿಗೂ. ಸೊ ಹಾಗಾಗಿ ವಾಪಸ್ ಅಲ್ಲಿಂದ ಬಂದು ಇನ್ನೊಂದು ಶಾಪ್ಗೆ ಹೋದ್ವಿ. ವೈಶಾಲಿಗೊಂದು ಡ್ರೆಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಶಾಪ್ಗೆ ಬಂದ್ವಿ. ಅವಳಿಗೆ ಬೇಕಾಗಿರುವಂತಹ ಡ್ರೆಸ್ ಸಿಕ್ತು ಅಲ್ಲಿ. ಸೊ ಅದನ್ನು ತಗೊಂಡು ಹಾಗೆ ವಾಪಸ್ ಬೇರೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಒಂದೊಂದು ಸಲ ಚೆನ್ನಾಗಿರುತ್ತೆ ಆಫರ್ ಹಾಕಿರ್ಬೇಕಿದ್ರೆ, ಒಂದೊಂದು ಸಲ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಇಷ್ಟ ಆದರೆ ಏನಾದರೂ ತಗೋತೀವಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ವಾಪಸ್ ಬರ್ತೀವಿ ನೋಡಿಬಿಟ್ಟು. ನಂತರ ಅಲ್ಲಿಂದ ಬ್ಯೂಟಿ ಪಾರ್ಲರ್ಗೆ ಬಂದ್ವಿ. ತುಂಬ ಸಮಯ ಆಗಿತ್ತು, ಐಬ್ರೋಸ್ ಮಾಡಿಸಿ ಇರಲಿಲ್ಲ, ತುಂಬ ಬಂದಿತ್ತು. ಸೊ ಹಾಗಾಗಿ ಇಬ್ಬರು ಕೂಡ ಜೊತೆಲಿ ಬಂದುಬಿಟ್ಟು ಐಬ್ರೋ ಶೇಪ್ ಒಂದು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವಳಿಗೆ ಸ್ವಲ್ಪ ಫ್ರಂಟ್ ಹೇರ್ ಕಟ್ ಎಲ್ಲ ಇತ್ತು, ನಾನು ಮಾಡಿಸಿಲ್ಲ. ಮಾಡಿಸೋದಕ್ಕಿತ್ತು, ಬಟ್ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬರೀ ಐಬ್ರೋ ಶೇಪ್ ಒಂದು ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಬರಬೇಕಿದ್ರೆ ಮಸಾಲೆ ಪುರಿ ತೊಗೊಂಬಂದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ನಾವಲ್ಲೇ ತಿಂದ್ಬಿಟ್ಟು ಹಾಗೆ ಪಾರ್ಸೆಲ್ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಒಂದು ಅಂದರೆ ಉಜಿರೆ ಪೇಟೆಯಲ್ಲಿ ಒಂದು ಸ್ಟಾಲ್ ಇದೆ ಆಯಿತಾ. ಹೋಟ್ಲಿಂದ ತಂದಿರುವಂಥದ್ದಲ್ಲ, ಇದು ಸ್ಟಾಲ್ ಇದೆ. ಸೊ ಆ ಸ್ಟಾಲಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಮಸಾಲೆ ಪುರಿ. ಸಖತ್ ಟೇಸ್ಟಿಯಾಗಿರುತ್ತೆ. ಈ ಥರ ಸಪ್ರೇಟಾಗಿ ಕಟ್ಕೊಡ್ತಾರೆ. ಸೊ ಅದನ್ನು ನಾವು ಮನೇಲಿ ಬಂದುಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಎಲ್ಲ ಹಾಕೊಂಡ್ಬಿಟ್ಟು, ಈರುಳ್ಳಿ ಎಲ್ಲ ಸಪ್ರೇಟಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬ ಚೆನ್ನಾಗಿತ್ತು ಮಸಾಲೆ ಪುರಿ. ಹಾಗೆ ಮಕ್ಕಳಿಗೆ ಹಾಕ್ಕೊಟ್ಟು ನನಗೆ ಅಂತ ಅಂದ್ಬಿಟ್ಟು ಹೆಸರು ಕಾಳನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದರಿಂದ ಜ್ಯೂಸ್ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು ಯಾವುದೇ ರೀತಿಯಾದಂತಹ ತಂಪಾಗಿರುವಂಥ ಜ್ಯೂಸ್ ಎಲ್ಲ ಕುಡ್ದಿಲ್ಲ ನಾನು. ರಾಗಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ, ಬರೀ ಹೆಸರು ಕಾಳಿತ್ತು ಅಂತ ಅಂದ್ಬಿಟ್ಟು ಅದರಿಂದ ಜ್ಯೂಸ್ ಮಾಡಿಕೊಂಡು ಕುಡಿದೆ.
ಹಾಗೆ ಜ್ಯೂಸ್ ಕುಡಿತಾ ಇರಬೇಕಿದ್ರೆ ಹಕ್ಕಿಗಳು ಬಂದವು. ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ 2 ಸಲ ಬರುತ್ತೆ ಈ ಥರ ಹಕ್ಕಿಗಳು ಅಕ್ಕಿ ತಿನ್ನೋದಕ್ಕೆ. ಸೊ ಬಂದ್ಬಿಟ್ಟು ಜೋರಾಗಿ ಕೂಗ್ತಾ ಇರತ್ತೆ. ನಾವು ಹೋಗ್ಬಿಟ್ಟು ಅಕ್ಕಿ ಹಾಕಿದ್ರೆ ತಿಂದ್ಕೊಂಡು ಹೋಗ್ತವೆ. ಪ್ರಕೃತಿ ಎಷ್ಟೊಂದು ಚಂದ ಅಲ್ವಾ ನೋಡೋದಕ್ಕೆ. ಇದೊಂದು ನೋಡೋದಕ್ಕೇನೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ತುಂಬ ಸುಂದರವಾಗಿರುತ್ತೆ ಈ ಒಂದು ದೃಶ್ಯ, ಹಕ್ಕಿಗಳು ಅಕ್ಕಿ ಕಾಳನ್ನ ತಿನ್ನೋದು. ಸೊ ಹಾಗೆ ನಮ್ಮ ಮನೆಯಲ್ಲಿ ಅರಳಿದಂತಹ ಲಿಲ್ಲಿ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಪಿಂಕ್ ಕಲರಲ್ಲಿದೆ. ಈ ಗಿಡಗಳನ್ನೆಲ್ಲ ನಾನು ಬೇಸಿಗೆ ಕಾಲದಲ್ಲಿ ಬೇರೆ ಕಡೆ ಎತ್ತಿಡ್ತೀನಿ. ಅಂದರೆ ತುಂಬ ಬಿಸಿಲು ಬೀಳತ್ತೆ ನಮ್ಮ ಅಂಗಳಕ್ಕೆ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಇಟ್ಟಿರ್ತೀನಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲೇ ನಾವು ನೋಡ್ಕೊಂಡಿರ್ತೀವಿ ಅದನ್ನು. ಮಳೆ ಬಂತಂದರೆ ಈ ಥರ ಮನೆಯ ಫ್ರಂಟ್ ಭಾಗ ಏನಿದೆ ನೋಡಿ ಅಲ್ಲಿ ತಂದಿರ್ತೀನಿ. ಸೊ ಈ ಥರ ಲಿಲ್ಲಿ ಫ್ಲವರ್ ಅಂತೂ ಸಖತ್ತಾಗಿದೆ ಆಯಿತಾ. ಕಲರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಹಾಗೆ ವೈಟ್ ಕಲರಲ್ಲಿ ಕೂಡ ಬರುತ್ತೆ. ನಮ್ಮ ಮನೆಯಲ್ಲಿ ವೈಟ್ ಕಲರದ್ದಿಲ್ಲ, ಈ ಥರ ಪಿಂಕ್ ಕಲರಲ್ಲಿ ಇರುತ್ತೆ. ಬಟ್ ಅದು ಏನಂತ ಹೇಳಿದರೆ ಇವಾಗ ಮಳೆಗಾಲದಲ್ಲಿ ಮಾತ್ರ ಆಗೋದು, ಬೇಸಿಗೆ ಕಾಲದಲ್ಲೆಲ್ಲ ಆಗಲ್ಲ. ವರ್ಷಕ್ಕೆ ಒಂದ್ಸಲ ಮಾತ್ರ ಅರಳುವಂಥದ್ದು ಈ ಥರ ಇರುತ್ತೆ. ಹಾಗೆ ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆಗ್ತಾ ಇದೆ, ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು. ರೊಟ್ಟಿಗೊಂದು ಸಾಂಬಾರು, ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡಿಕೊಂಡೆ. ಇವಾಗಂತೂ ಬೆಳಿಗ್ಗೆ ಮಳೆ ಜೋರಾಗಿ ಬರ್ತಾ ಇರತ್ತಲ್ವಾ, ಬೆಳಿಗ್ಗೆ ಎದ್ದೇಳೋದಕ್ಕೇನೆ ಮನಸ್ಸು ಬರಲ್ಲ. ಹಾಗೆ ಹೊತ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಕೆಲಸಗಳನ್ನು ಶುರು ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಪ್ರಿಪೇರ್ ಮಾಡಬೇಕು. ಹೆಣ್ಮಕ್ಳ ಕಷ್ಟ ಯಾರಿಗೂ ಬೇಡ ಅಂತ ಅನ್ಸುತ್ತೆ. ಬೇಗ ಎದ್ದೇಳ್ತೀವಲ್ವಾ, ಗಂಡು ಮಕ್ಕಳಾದರೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಆರಾಮಾಗಿ ತಿಂಡಿ ತಿಂತಾರೆ. ನಾವು ಹಾಗಲ್ಲ, ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದು ಈ ಮಳೆಗಾಲಕ್ಕೆ ಬೆಳಿಗ್ಗೆ ಎದ್ದೇಳೋದೇ ಕಷ್ಟ. ರೊಟ್ಟಿಗೆ ಅಂತ ಅಂದ್ಬಿಟ್ಟು ಸಾಂಬಾರು ಕೂಡ ಮಾಡಿಕೊಂಡೆ. ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ ಇವಾಗ ವಾಪಸ್ ನಾನು ಸಂಜೆ ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜೋರು ಮಳೆ ಬರ್ತಾ ಇತ್ತು. ಮಕ್ಕಳಿಗೆ ಸ್ಕೂಲ್ ಬಿಡುವಂತಹ ಟೈಮ್ನಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಈ ಮಳೆಗೆ ಎಲ್ಲಿಯಾದ್ರೂ ಈ ಸಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನನ್ನ ಮಗನನ್ನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆದರೆ ಜೋರು ಮಳೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಹೊರಟವ್ರು ಕೂಡ ವಾಪಸ್ಸು ಮನೇಲಿ ಕೂತ್ಕೊಳ್ಳೋ ಹಾಗಾಯಿತು. ತುಂಬ ಜೋರು ಮಳೆ ಬರ್ತಾ ಇದೆ ಈ ನಡುವೆ. ಸೊ ಇನ್ನೊಂದು ಸ್ವಲ್ಪ ಮಳೆ ಕಡಿಮೆ ಆಗಲಿ, ಆಮೇಲೆ ಎಲ್ಲಿಯಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಒಂದು ಮಾವಿನ ಹಣ್ಣಿತ್ತು, ಸೊ ಅದನ್ನು ಇಲ್ಲಿ ಇವಾಗ ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ. ಸ್ವಲ್ಪ ಅಂದರೆ ಸಂಜೆ 4 ಗಂಟೆ 3:30 ಎಲ್ಲ ಆಗಬೇಕಿದ್ರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಒಂದೊಂದು ಸಲ ಏನಾದರೂ ಇರುತ್ತೆ, ಒಂದೊಂದು ಸಲ ಏನೂ ಇರಲ್ಲ. ಟೀ ಕಾಫಿ ಕುಡಿಯೋದು ನಂತರ ಸ್ವಲ್ಪ ಬೇಗ 3:30 ಗಂಟೆಗೆಲ್ಲ ಏನಾದರೂ ಈ ಥರ ಫ್ರೂಟ್ಸ್ ಇದ್ದರೆ ತಿನ್ಕೋತೀನಿ. ಹಾಗೆ ಫ್ರೂಟ್ಸ್ ತಿಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅಕ್ಕಿ ಇತ್ತು, ಅಕ್ಕಿನ ನೀರಲ್ಲಿ ನೆನೆಸಿಡೋಣ ಅಂತ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ನೈಟ್ ರುಬ್ಬಿಟ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆ ಇಡ್ಲಿಗಾಗತ್ತೆ ಅಂತೇಳಿ ಇವಾಗ ನೆನೆಸಿಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನನಗೆ ತಲೆನೋವು ಆಯಿತಾ. ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾ ಇದ್ದೆ, ಹೀಗೆ ಮನೆ ಕೆಲಸ ಮಾಡ್ತಾ ಇರಬೇಕಿದ್ರೆ ಸ್ಟಾರ್ಟ್ ಆಗಿದೆ. ಎಷ್ಟು ತಲೆನೋವು ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ. ನಿನ್ನೆ ಸ್ವಲ್ಪ ಪೇಟೆ ಕಡೆಗೆಲ್ಲ ಹೋಗಿದ್ವಿ ಅಲ್ವಾ, ಆ ಟೈಮಲ್ಲಿ ಸ್ವಲ್ಪ ತಲೆಗೆ ನೀರೆಲ್ಲ ಬಿತ್ತು, ಸ್ವಲ್ಪ ಒದ್ದೆ ಆಗಿದ್ದೀನಿ. ಸೊ ಆ ರೀಸನ್ನಿಂದ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲ ಅಂತ ಹೇಳಿದರೆ ಮೈಗ್ರೇನ್ ಇರ್ಬೋದು ಮೇ ಬಿ. ನನಗೆ ಮೈಗ್ರೇನ್ ಏನಿಲ್ಲ, ಆದರೂ ಒಂದೊಂದ್ಸಲ ಹೇಳೋದಕ್ಕಾಗಲ್ಲ, ಒಂದೊಂದ್ಸಲ ಅದು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗೂ ಇರ್ಬೋದು. ಏನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ. ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಜಾಸ್ತಿ ತಲೆನೋವು ಅಂತ ಬಂದಾಗ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದಕ್ಕೆ ಹೋಗಲ್ಲ. ಈ ಥರ ಒಂದು ಲಿಕ್ವಿಡ್ ಇರುತ್ತೆ ನಮ್ಮ ಮನೆಯಲ್ಲಿ, ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಿ. ನನ್ನ ಹಸ್ಬೆಂಡ್ ತಂದಿರ್ತಾರೆ. ನೀಲಗಿರಿ ತೈಲ ಅಂತ ಅನ್ಕೋತೀನಿ. ಇದರಲ್ಲಿ ಏನು ಇಲ್ಲ, ಹೊರಗಡೆ ಎಲ್ಲ ಬರೆದು ಸ್ಟಿಕ್ಕರ್ ಎಲ್ಲ ಏನಿಲ್ಲ, ಮೆನ್ಷನ್ ಮಾಡಿಲ್ಲ. ನೀಲಗಿರಿ ತೈಲ ಅಂತ ಅನ್ಕೋತೀನಿ, ಹಾಗೆ ಹೇಳ್ತಾ ಇದ್ರು ತಂದ್ಬಿಟ್ಟು ಹಸ್ಬೆಂಡ್. ಸೊ ಇದನ್ನು ಸ್ವಲ್ಪ ಈ ಥರ ಕೈಗೆ ನೋಡಿ, ಇದರಲ್ಲಿ ರೋಲ್ ಥರ ಇದೆ ನೋಡಿ, ಈ ಥರ ರೋಲ್ ಇದೆ. ಯೂಶ್ವಲಿ ಎಲ್ರಿಗೂ ಕೂಡ ಗೊತ್ತಿರತ್ತೆ ಇದು ಏನಂತ ಅಂದ್ಬಿಟ್ಟು. ಇದನ್ನು ಸ್ವಲ್ಪ ಈ ಥರ ಕೈಗೆ ಸ್ಪ್ರೆಡ್ ಮಾಡಿ ಎರಡೂ ಸೈಡ್ಗೆ ಈ ಥರ ಸ್ವಲ್ಪ ನಿಧಾನಕ್ಕೆ ಕಣ್ಮುಚ್ಕೊಂಡು ನಿಧಾನಕ್ಕೆ ಸ್ವಲ್ಪ ಮಸಾಜ್ ಮಾಡ್ತೀನಿ. ಸ್ವಲ್ಪ ಉರಿಯತ್ತೆ, ಸ್ವಲ್ಪ ಈ ಥರ ಒತ್ತಿ ಹಿಡ್ಕೋತೀನಿ. ತಲೆನೋವಾದಾಗ ನಾನು ಮಾಡುವಂತಹ ರೆಮಿಡಿ ಅಂತ ಹೇಳಿದರೆ ಇದೇನೆ. ಸೊ ಈ ಥರ ಆಮೇಲೆ ಇನ್ನೊಂದು ಸ್ವಲ್ಪ ತಗೊಂಡು ಉರಿಯತ್ತೆ ಮಾತ್ರ ಆಯಿತಾ. ಇದು ಅಂದರೆ ಜಸ್ಟ್ ಒಂದು ಸ್ವಲ್ಪ ಹೊತ್ತಷ್ಟೇ ಉರಿಯೋದು, ಆಮೇಲೆ ಉರಿಯಲ್ಲ. ಆಮೇಲೆ ವಾಪಸ್ ಇನ್ನೊಂದು ಸ್ವಲ್ಪ ತಗೊಂಡು ನಿಧಾನಕ್ಕೆ ಇನ್ನೊಂದ್ಸಲ ಈ ಥರ ನಿಧಾನಕ್ಕೆ ಗಟ್ಟಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡ್ಕೋತೀನಿ. ಈ ಥರ ನಂತರ ಇನ್ನೊಂದು ಸ್ವಲ್ಪ ತಗೊಂಡು ಈ ಕೈ ಏನಿದೆ ನೋಡಿ, ಎರಡೂ ಕೈಗಳಲ್ಲಿ ಚೆನ್ನಾಗಿ ಉಜ್ಬಿಟ್ಟು ಹಾಗೆ ಉಸಿ ತಗೋತೀನಿ. ಇದನ್ನು ಈ ಥರ ಮಾಡಬೇಕಿದ್ರೆ ನೆತ್ತಿಗೆ ಇಳಿಯತ್ತೆ ಇದು. ಸೊ
ಅಲ್ಲಿ ತನಕ ಸ್ವಲ್ಪ ಮಾಡ್ತಾನೆ ಇರಬೇಕು. ಒಂದ್ಸಲ ಒಂಥರ ಏನೋ ಒಂಥರ ಅನ್ಸುತ್ತೆ, ತಡ್ಕೊಳ್ಳೋದಕ್ಕಾಗಲ್ಲ, ಆ ಥರ ಆಗತ್ತೆ. ಮತ್ತೆ ಸರಿ ಆಗತ್ತೆ ಅದು. ಈರುಳ್ಳಿ ರಸ ಮೂಗಿಗೆ ಬಿಟ್ಟಾಗ ಯಾವ ತರ ಫೀಲ್ ಆಗತ್ತೆ ನೋಡಿ, ಅದೇ ತರ ಫೀಲ್ ಆಗತ್ತೆ. ಸ್ವಲ್ಪ ಹೊತ್ತು ಈ ತರ ಮಾಡಿದಾಗ ಇದನ್ನೇ ಕಂಟಿನ್ಯೂ ಮಾಡ್ತಾ ಇರಬೇಕು. ಒಂದು 5 ಮಿನಿಟ್ಸ್ ಇದೇ ತರ ಮಾಡ್ತಾ ಇರಬೇಕು. ಸೊ ಸ್ವಲ್ಪ ರಿಲೀಫ್ ಸಿಗುತ್ತೆ. ಯಾರಿಗಾದ್ರೂ ಬೇಕಿದ್ರೆ ತಂದಿಟ್ಕೊಳ್ಳಿ ಆಯ್ತಾ. ಮನೆಯಲ್ಲಿ ಹೆಣ್ಮಕ್ಳಿಗೆ ಬೇಕೇ ಬೇಕು. ಹೆಣ್ಮಕ್ಳಿಗೆ ಯಾವಾಗ ತಲೆನೋವು ಸ್ಟಾರ್ಟ್ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ ಮನೇಲಿ ಕುತ್ಕೊಂಡು. ಸೊ ಇದನ್ನೊಂದು ಹೇಳೋಣ ಅಂತ ನಿಮ್ಗೆ. ನಂತರ ಹೆಣ್ಮಕ್ಳು ಮನೇಲಿ ಇರ್ತೀರಲ್ವಾ, ತಲೆನೋವೆಲ್ಲ ಸ್ಟಾರ್ಟ್ ಆಗತ್ತೆ ಒಂದೊಂದ್ಸಲ. ಸೊ ಅವರಿಗೆಲ್ಲ ಯೂಸ್ ಆಗತ್ತೆ ಅಂತ ಅಂದ್ಬಿಟ್ಟು ತೋರಿಸಿರುವಂಥದ್ದು. ಟೈಮ್ ಇವಾಗ 3:45 ಆಗ್ತಾ ಬಂತು ನೋಡಿ, 3:45 ಆಗ್ತಾ ಬಂತು. ನನ್ನ ಮಗಳು ಬರುವಂತಹ ಟೈಮ್ ಆಯ್ತು. ಇನ್ನು ತಿಂಡಿ ರೆಡಿ ಮಾಡಬೇಕು. ಇವತ್ತು ಏನೂ ಇಲ್ಲ ತಿನ್ನೋದಕ್ಕೆ. ಅವಳಿಗೆ ಹಸಿವಾಗತ್ತೆ ಅಂತ ಹೇಳ್ತಾಳೆ, ಮನೆಗೆ ಬಂದ ಕೂಡಲೇ ಹಸಿವಾಗತ್ತೆ ಅಂತ ಹೇಳ್ತಾ ಇರ್ತಾಳೆ. ಸೊ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ತಿಂಡಿ ಮಾಡಬೇಕು. ಸಂಜೆ ರವೆ ಉಪ್ಪಿಟ್ಟು ಮಾಡಿಕೊಂಡೆ. ಹಾಗೆ ಇಲ್ಲಿ ನನಗೆ ಮತ್ತು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಅಂತ ಹಾಲು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಹಾಕ್ತಾ ಇದ್ದೀನಿ. ಲೆವಿಸ್ಟಾ ಅವರದ್ದು ಕಾಫಿ ಮಾಡ್ತಾ ಇದ್ದೀನಿ. ತಲೆನೋವು ಬೇರೆ ಇತ್ತು, ಟೀ ಬೇಡ ಅಂತ ಅನ್ನಿಸ್ತು. ಯಾಕೋ ಇವತ್ತು ನನಗೆ ಕಾಫಿ ಕುಡಿಯೋಣ, ಸ್ವಲ್ಪ ಸರಿಯಾಗತ್ತಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಇದು ತುಂಬ ಸ್ಟ್ರಾಂಗ್ ಆಗಿದೆ ಲೆವಿಸ್ಟಾ ಅವ್ರದ್ದು ಕಾಫಿ ಪೌಡರ್. ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ಸೊ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೆ ಕಹಿ ಆಗುತ್ತೆ, ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನನಗೆ ಕಾಫಿ ಮಾಡ್ಕೊಂಡೆ, ಮಗಳಿಗೆ ಅಂತ ಅಂದ್ಬಿಟ್ಟು ಹಾಲು ಮಾಡ್ಕೊಂಡೆ. ಅವಳು ಅಂದರೆ ಹಾಲು ಅಷ್ಟೊಂದು ಇಷ್ಟ ಆಗಲ್ಲ. ಯಾವಾಗಲಾದ್ರೂ ಒಂದ್ಸಲ ಈ ಥರ ಬೆಲ್ಲ ಹಾಕಿಬಿಟ್ಟು ಹಾಲು ಕೊಡ್ತೀನಿ. ಸ್ವಲ್ಪ ಜೋರು ಮಾಡಿದರೆ ಕುಡಿತಾಳೆ, ಇಲ್ಲ ಅಂತ ಹೇಳಿದರೆ ಹಾಗೆ ಇಡ್ತಾಳೆ, ಕುಡಿಯಲ್ಲ. ಹಾಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಏನೂ ಹಾಕಿಲ್ಲ, ಪ್ಲೇನ್ ಆಗಿ ಮಾಡ್ಕೊಂಡಿರುವಂಥದ್ದು ರವೆ ಉಪ್ಪಿಟ್ಟು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಬಾಳೆಹಣ್ಣು ಇಟ್ಬಿಟ್ಟು ಮಗಳಿಗೆ ಕೊಟ್ಟಿದ್ದಾಯಿತು. ಏನು ಮಾಡಿದ್ರು ಸಂಜೆ ಆದರೂ ತಲೆನೋವು ಕಡಿಮೆನೇ ಆಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಬಂದರು, ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಕಷಾಯ ಮಾಡ್ತಾ ಇದ್ದೆ. ಅವರು ನಿಂಬೆಹಣ್ಣಿತ್ತು, ಅದರಿಂದ ಒಂದು ಜ್ಯೂಸ್ ಮಾಡಿಕೊಟ್ರು. ಏನು ಅಂತ ಗೊತ್ತಿಲ್ಲ ತಲೆನೋವು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ. ಜ್ವರ ಇರ್ಬೋದು ಅಂತ ಅನ್ಕೋತೀನಿ, ಮೇ ಬಿ, ಗೊತ್ತಿಲ್ಲ. ಒಂದೊಂದ್ಸಲ ಒಳ ಜ್ವರ ಅಂತ ಇರುತ್ತೆ. ಆ ಟೈಮಲ್ಲಿ ನನಗೆ ಈ ಥರ ತಲೆನೋವೆಲ್ಲ ಬರುತ್ತೆ. ಹಸ್ಬೆಂಡ್ ಸರಿ ಬೈದು ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಮಾಡಿಕೊಟ್ರು. ಬೆಳಿಗ್ಗೆಯಿಂದ ಒಂದ್ಸಲ ಆದರೂ ಮಾಡಿ ಕುಡಿಯೋದಕ್ಕೆ ಆಗಿಲ್ವಾ ನಿಮಗೆ ಅಂತ ಅಂದ್ಬಿಟ್ಟು. ನಮಗೆ ಇದೇ ಥರ ಹೆಣ್ಮಕ್ಳಿಗೆ ಹೇಗೆ ಅಂತ ಹೇಳಿದರೆ, ನಮಗೇನಾದರೂ ಹುಷಾರಿಲ್ಲ ಅಂತ ಅಂದಾಗ ನಾವು ನಮ್ಮ ಬಗ್ಗೆ ಅಷ್ಟೊಂದು ಕೇರ್ ತೊಗೊಳ್ಳಲ್ಲ. ಮನೇಲಿ ಯಾರಿಗಾದ್ರೂ ಏನಾದರೂ ಆಯಿತು ಅಂತಂದರೆ ಅವ್ರ ಬಗ್ಗೆ ತುಂಬಾ ಕೇರ್ ತೊಗೋತೀವಿ. ಬಟ್ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು ಕಮ್ಮಿನೇ. ಎಲ್ಲ ಹೆಣ್ಮಕ್ಳು ಹೀಗೇನೆ ಇರ್ತಾರೆ. ನಮಗೆ ಹುಷಾರಿಲ್ದಿರುವಂತಹ ಟೈಮ್ನಲ್ಲಿ ಯಾರಾದರೂ ನಮ್ಮನ್ನು ನೋಡ್ಕೊಂಡಿದ್ರೆ ಸ್ವಲ್ಪ ಏನಾದರೂ ಈ ಥರ ಕೇರ್ ಮಾಡಿಕೊಂಡು ಜ್ಯೂಸು, ಹಾಲು ಬಿಸಿ ಮಾಡಿಕೊಡೋದು, ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋದು, ಈ ಥರ ಯಾರಾದರೂ ಮಾಡಿದರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಅದನ್ನು ಹೇಳೋದಕ್ಕಾಗಲ್ಲ. ಮನೇಲಿ ಯಾರಾದರೂ ನಮ್ಮ ಬಗ್ಗೆ ಕೇರ್ ತೊಗೋತಾ ಇದ್ದಾರೆ ಅಂತಂದಾಗ ತುಂಬ ಖುಷಿ ಪಡ್ತೀವಿ ನಾವು ಹೆಣ್ಮಕ್ಳು. ಎಲ್ಲ ಹೆಣ್ಮಕ್ಳಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಇವತ್ತು ನೈಟಿಗೆ ಬೆಳಿಗ್ಗೆ ಸಾಂಬಾರು ಮಾಡಿದ್ದೆ ಅಲ್ವಾ, ತರಕಾರಿ ಎಲ್ಲ ಹಾಕಿಬಿಟ್ಟು ಅದೇ ಇತ್ತು ಸ್ವಲ್ಪ. ಅದು ಆಗಲ್ಲ, ಊಟ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗೂ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಎಗ್ ಚಿಲ್ಲಿ ಥರ ಮಾಡೋಣ ಅಂತ ಒಂದು ಸ್ವಲ್ಪ ಎಣ್ಣೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಹಸಿಮೆಣಸು, ಒಂದು ಟೊಮೆಟೊ ಹಣ್ಣನ್ನು ಹಾಕಿ, ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು, ಆಮೇಲೆ ಅರಿಶಿನ ಪೌಡರ್ನ ಹಾಕಿಬಿಟ್ಟು ಬಾಯ್ಲ್ಡ್ ಎಗ್ನ ಇಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಹಾಕಿ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು. ಅಷ್ಟೇನೆ, ತುಂಬಾ ಸಿಂಪಲಾಗಿ ಮಾಡುವಂತಹ ಒಂದು ಎಗ್ ಚಿಲ್ಲಿ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಆಯಿತಾ. ಸಕ್ಕ ಟೇಸ್ಟಿಯಾಗಿತ್ತು. ತರಕಾರಿ ಸಾಂಬಾರು ಜೊತೆಗೆ ಚೆನ್ನಾಗಿತ್ತು. ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉದ್ದಿನ ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿಕೊಂಡೆ. ನಾನು ಬೆಳಿಗ್ಗೆ ಮಧ್ಯಾಹ್ನನೇ ನೀರಲ್ಲಿ ಹಾಕಿಟ್ಟಿದ್ದೆ ಅಕ್ಕಿನ. ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಸ್ವಲ್ಪ ಒಂದು ದಿನಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇವತ್ತು ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪನೇ ಮಾಡಿಕೊಂಡೆ. ಹಾಗೆ ಬೇಳೆ ಕೂಡ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಸಾಂಬಾರಿಗೆ ಅಂತ ಅಂದ್ಬಿಟ್ಟು. ಹಿಂದಿನ ದಿನ ನೀರಲ್ಲಿ ನೆನೆಸಿಟ್ರೆ ಈ ಗ್ಯಾಸ್ ಫಾರ್ಮ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ಹಾಗಾಗಿ ನೆನೆಸಿಡ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಲಾಗ್, ಒಂದು ಚಿಕ್ಕದಾದಂತಹ ಲಾಗ್ ಇದು. ಇವಾಗ ಕಂಟೆಂಟ್ಗಳು ಸಿಗ್ತಾ ಇಲ್ಲ. ಕಂಟೆಂಟ್ಗಳನ್ನು ನಾವೇ ಕ್ರಿಯೇಟ್ ಮಾಡೋ ಥರ ಆಗೋಗಿದೆ. ಹೊರಗಡೆ ಕೂಡ ಎಲ್ಲೋ ಹೋಗೋ ಹಾಗಿಲ್ಲ ಮಳೆಗೆ. ಸೊ ಹಾಗಾಗಿ ತುಂಬ ಡಿಲೇ ಆಗ್ತಾ ಇದೆ ಲಾಗ್ ಹಾಕೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.